ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾರ್ಲಿಂಗು, ಈ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ದಡ್ಡಿ ಅಂತ ಯಾರಾದರೂ ಇದ್ರೆ ಅದು ನಿನ್ನ ಚಿಕ್ಕಮ್ಮನೇ. ಅವ್ರ ಬೆನ್ನ ಹಿಂದೆ ಎಷ್ಟೆಲ್ಲ ನಡೀತಾ ಇದೆ, ಆದರೂ ಅವ್ರಿಗೆ ಮಾತ್ರ ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿಲ್ಲ. ಸಂಭ್ರಮದಲ್ಲಿ ಓಡಾಡ್ತಾ ಇದ್ದಾರೆ. ಡೋಂಟ್ ವರಿ ಸುಹಾಸ್, ಇವತ್ತಿನ ಫಂಕ್ಷನ್ ಮುಗಿಯೋಷ್ರೊಳಗೆ ಅವ್ರ ಮುಖದಲ್ಲಿರೋ ನಗು ಸತ್ತೋಗ್ಬಿಡ್ಬೇಕು. ಪದ್ಮ ಮತ್ತೆ ಚಿಕ್ಕಪ್ಪನ ವಿಷಯ ಇವತ್ತು ಚಿಕ್ಕಿ ಮುಂದೆ ರಿವೀಲ್ ಆಗಬೇಕು. ಹಾಗೆ ಮಾಡ್ತೀನಿ. ಕರ್ದ್ಯಾ? ತಗೋ ಅಂದ್ರೆ ಇದನ್ನೆಲ್ಲ ಎಲ್ಲಿಡ್ಬೇಕು? ನಾನು ತಲೆ ಮೇಲಿಡು, ದೇವ್ರ ಮೇಲಿಡೆ. ಹಾಗೆ ಸತ್ಯ ಮತ್ತೆ ಕಾರ್ತಿ ಹೊಸ್ಲಿಗೆ ಹೂವು ಹಾಕ್ತಿದ್ದಾರೆ, ಅವ್ರಿಗೂ ಸ್ವಲ್ಪ ತಗೊಂಡು ಹೋಗ್ಕೊಡು. ಚಿಕ್ಕಿ, ಚಿಕ್ಕಿ, ಇವತ್ತು ನಡೀತಾ ಇರೋ ಈ ಪೂಜೆಯಿಂದ ನಿಮಗೆ ಒಳ್ಳೇದಾಗಲಿ. ಮಾಡೋದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಕರೆಕ್ಟ್ ಡಾರ್ಲಿಂಗ್, ಕರೆಕ್ಟ್. ನಿನ್ನ ಸತ್ಕಾರ್ಯ ಸತ್ಕರ್ಮಗಳೇ ನಿನ್ನನ್ನು ಕಾಪಾಡುತ್ತೆ ತಾಯಿ. ಧೈರ್ಯವಾಗಿರು. ಕಾಯ್ತೆ ಕಾಯ್ತೆ. ಇವ್ರ ಗಂಡ ಯಾವಳನ್ನೋ ಇಟ್ಕೊಂಡಿದ್ದಾರೆ, ಕಾಯ್ತೆ. ಇಟ್ಕೊಂಡಿಲ್ಲ ಡಾರ್ಲಿಂಗು, ಕಟ್ಕೊಂಡಿದ್ದಾರೆ. ಎರಡು ಒಂದೇ. ಬಾಯ್ ಮುಚ್ಕೊಂಡು ನಿಂತ್ಕೋ. ಗುರುಗಳೇ, ಪೂಜೆ ಶುರು ಮಾಡ್ಬೋದಾ? ಹಾ, ಎಲ್ಲರೂ ಕೂತ್ಕೊಳ್ಳಿ. ಅಮ್ಮ, ನೀವು ಈ ಕಡೆ ಬನ್ನಿ. ಪುರೋಹಿತ್ರೆ, ಶುರು ಮಾಡಿ. ಹರಿ ಓಂ ಗಣಾನಾಂತ್. ಒಂದು ನಿಮಿಷ. ಸೀತಮ್ಮ, ಗುರುಗಳೇ, ನಿಮ್ಮ ಮನೆಯ ಅಂದರೆ ನಿಮ್ಮ ಸಂಸಾರದ ಎಲ್ಲರೂ ಬಂದಿದ್ದಾರಾ? ಎಲ್ಲರೂ ಬಂದಿದ್ದೀವಿ ಗುರುಗಳೇ, ಇಷ್ಟೇ ಜನ ಇರೋದು. ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಅಯ್ಯೋ ಅಕ್ಕ, ನಚ್ಚಿ ಮತ್ತೆ ಪದ್ಮನೇ ಬಂದಿಲ್ವಲ್ಲ, ಈಗ ಅವರು ಇದೇ ಮನೆಯವ್ರು ತಾನೆ? ಒಂದು ನಿಮಿಷ, ನಾನು ಕರ್ಕೊಂಡು ಬರ್ತೇನೆ. ಹೋಗಿ ಹೋಗಿ. ಎಲ್ಲಿಗೆ ಬಂತು ಪ್ರಪಂಚ? ನಿಮ್ಮ ಸವತಿನ ನೀವೇ ಪೂಜೆ ಕರ್ಕೊಂಡು ಬರೋ ಹಾಗಾಯ್ತು. ಪದ್ಮ ಅವರೇ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಕೆಳಗಡೆ ಬನ್ನಿ, ಆಗ್ಲೇ ಗುರುಗಳು ಬಂದ್ಬಿಟ್ಟಿದ್ದಾರೆ. ಪರವಾಗಿಲ್ಲ ಅಕ್ಕ, ನಾವಿಲ್ಲೇ ಇರ್ತೀವಿ. ಇದು ನಿಮ್ಮನೆ ಪೂಜೆ ಅಲ್ವಾ, ನಾನು ಯಾಕೆ ಸುಮ್ಮನೆ ಅಲ್ಲಿ? ನೀವ್ಯಾಕೆ ಸುಮ್ಮನೆನಾ? ನೀವು ಇದೇ ಮನೆಯವ್ರು ತಾನೆ? ಬನ್ನಿ ಹೋಗೋಣ. ಬನ್ನಿ ಬನ್ನಿ, ಬಾ ಬಾ ಬನ್ನಿ. ಪಾಪ ನಮ್ಮಮ್ಮ ಎಷ್ಟು ಬೇಜಾರಲ್ಲಿ ಕೂತಿದ್ದಾರೆ. ನಾನು ಅವತ್ತೇ ಹೇಳಿದೆ, ಅಮ್ಮ ಚಿಕ್ಕಿಗೆ ಎಲ್ಲ ವಿಷಯನೂ ಹೇಳ್ಬಿಡೋಣ ಅಂತ. ಆದರೆ ಅವರು ಅಯ್ಯಯ್ಯೋ ನನ್ನ ತಂಗಿಗೆ ಈ ವಿಷಯ ಗೊತ್ತಾದರೆ ಎಲ್ಲಿ ಏನಾದರೂ ಅನಾಹುತ ಮಾಡ್ಕೊಂಡ್ಬಿಡ್ತಾಳೋ ಅಂತ ಗಾಬರಿ ಪಟ್ಬಿಟ್ರು. ಆದರೆ
ಈಗ ನೋಡು ಇನ್ನು ಮುಂದೆ ಏನಾಗುತ್ತೆ ಅಂತ. ಸತ್ಯ, ನೋಡಿದ್ಯಾ ಅವರಿಬ್ಬರನ್ನ ಗುರುಗಳೇ ಕರೆದ್ರು. ನಾನು ನೀನು ಏನೇ ಅಂದ್ಕೊಂಡ್ರು ಆಗಬೇಕಾಗಿರೋದೇ ಆಗೋದು. ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೆ. ನೀನು ಗಾಬರಿ ಆಗಬೇಡ. ಅದೇ ಫ್ರಿಜ್ಜೆ ಗುರುಗಳಿಚ್ಛೆ ಅದೇ ಇದ್ರೆ ನಾನೇನು ಮಾಡೋದಕ್ಕೆ ಸಾಧ್ಯ? ಆದರೆ ಚಿಕ್ಕತ್ತೆಗಾಗೋ ನೋವು ಮಾತ್ರ ಕಡಿಮೆ ಮಾಡು ಅಂತ ಕೇಳ್ಕೋಬಹುದು. ಬನ್ನಿ ಪದ್ಮ, ಬನ್ನಿ. ದೀರ್ಘಾಯುಷ್ಮಾನ್ ಭವ. ದೀರ್ಘಾಯುಷ್ಮಾನ್ ಭವ. ಅರ್ಚಕರೇ, ನೀವಿನ್ನು ಪೂಜೆ ಮುಂದುವರಿಸಿ. ಅಕ್ಷತೆ ಎತ್ಕೊಳ್ಳಿ. ಕಳಶಕ್ಕೊಂದೊಂದೇ ಅಕ್ಷತೆ ಹಾಕ್ತಾರೆ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ. ಗುರುಗಳು ಯಾಕೆ ಪದ್ಮನ ನಮ್ಮ ಮನೆಯವರಂತಿದ್ದಾರೆ? ನಾನು ಯಾರನ್ನ ಈ ಮನೆಯಿಂದ ಆಚೆ ಹಾಕಬೇಕು ಅಂತಿದ್ದೀನೋ ಅವರನ್ನೇ. ದೈವ ಸಂಕಲ್ಪವೇ ಇದಾಗಿರುವಾಗ ಪದ್ಮ ನಚ್ಚಿನ ಈ ಮನೆಯಿಂದ ದೂರ ಮಾಡೋಕ್ಕೆ ಹೇಗೆ ಸಾಧ್ಯ? ಅವರು ಈ ಮನೆಯವರು, ಇಲ್ಲೇ ಇರ್ತಾರೆ. ಅದೇ ರೀತಿಯಲ್ಲಿ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ, ವಾಮದೇವಾಯ ನಮಃ, ವಿರೂಪಾಕ್ಷಾಯ ನಮಃ, ಕವರ್ಥಿನೇ ನಮಃ, ಲೀಲಲೋಹಿತಾಯ ನಮಃ. ಈಗ ಹೋಮ ಶುರು ಮಾಡೋಣ. ಹೋಮ ಮುಗಿದ ಮೇಲೆ ದಂಪತಿ ಪೂಜೆ ಮಾಡಬೇಕು, ಅವರಿಗೆ ಬಾಗಿನ ಕೊಡಬೇಕು. ಆಗಬಹುದು ಗುರುಗಳೇ, ಶುರು ಮಾಡೋಣ. ಒಳ್ಳೆಯದು, ಒಳ್ಳೆಯದು. ಬಾಲ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನೀವು ಇವತ್ತು ಅಂಗಡಿ ಇಟ್ಟಿಲ್ಲ ಅಂದಾಗಲೇ ಗೊತ್ತಾಯ್ತು ಏನೋ ಆಗಿದೆ ಅಂತ. ಆಗಿದ್ದಾಗೋಯ್ತು. ಆಗಿದ್ದನ್ನು ಬದಲಾಯಿಸಕ್ಕಾಗುತ್ತಾ ಭಾವ? ಸತ್ಯ ಯಾವಾಗಲೂ ಹೇಳೋಳು, ಪಾಲಿಗೆ ಬಂದಿದ್ದು ದೇವ್ರ ಪ್ರಸಾದ ಅಂತ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.